ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 23ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ಎಕ್ಸ್ಪೈರಿ ದಿನ ಫ್ಲಾಟಾಗಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 42 ಪಾಯಿಂಟ್ಗಳ ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಫ್ಲಾಟ್ ಕ್ಲೋಸಿಂಗನ್ನೇ ಕೊಟ್ಟಿದೆ. ಸೊ ಅಷ್ಟೇನು ವಾಲಟಾಲಿಟಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಫ್ಲಾಟ್ ಲೆವೆಲ್ಸ್ನಲ್ಲೇ ಮಾರ್ಕೆಟ್ ಇವತ್ತು ಟ್ರೇಡ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ತಮ್ಮ ಸಬ್ಸಿಡರಿ ಆಗಿರುವಂಥ ಭಾರತ್ ಕೋಕಿಂಗ್ ಕೋಲ್ ಕಂಪನಿಯ IPOನ ತರಬೇಕು ಅಂತ ಪ್ಲಾನನ್ನು ಮಾಡ್ತಿದ್ದಾರೆ. ಸೊ ಅದಕ್ಕೆ ಅವರು ಆಲ್ರೆಡಿ DRHPಯನ್ನು ಫೈಲ್ ಮಾಡಿದ್ರು. ಅದಕ್ಕೆ ಸೆಬಿ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಮುಂದಿನ 2 ರಿಂದ 3 ವಾರದ ಒಳಗಾಗಿ ಕೋಲ್ ಇಂಡಿಯಾ ಸಬ್ಸಿಡರಿ ಕಂಪನಿಯ IPO ಮಾರ್ಕೆಟ್ನಲ್ಲಿ ಲಾಂಚ್ ಆಗುತ್ತೆ. ಸೊ ಈ ಒಂದು IPO ಏನಿದೆ ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. 1300 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಇಲ್ಲಿ ಪ್ರಮೋಟರ್ಸ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಿದ್ದಾರೆ. ಸೊ ಕೋಲ್ ಇಂಡಿಯಾ ತಮ್ಮ 10%ನಷ್ಟು ಸ್ಟೇಕನ್ನು ಈ ಒಂದು ಆಫರ್ ಫಾರ್ ಸೇಲ್ನಲ್ಲಿ ಸೆಲ್ ಮಾಡ್ತಾರೆ. ಇದರಿಂದ ಕೋಲ್ ಇಂಡಿಯಾಗೆ ಸಾಕಷ್ಟು ಅಮೌಂಟ್ ಸಿಗುತ್ತೆ. ಅದನ್ನು ಕಂಪನಿ ತಮ್ಮ ಒಂದು ವೆಲ್ಫೇರ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಈ ಒಂದು ರೀಸನ್ನಿಂದ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು IPOನಲ್ಲಿ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇರೋದಿಲ್ಲ. ಸೊ ಶ್ರೀರಾಮ್ ಫಿನಾನ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಜಪನೀಸ್ ಗ್ರೂಪ್ ಇನ್ವೆಸ್ಟ್ಮೆಂಟ್ ಮಾಡ್ತಿರುವಂಥ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಸಸ್ಟೈನ್ ಆಗ್ತಾ ಇದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಯಿತು. ITC ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸ್ಟಾಕ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿಯ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇನ್ಫೋಸಿಸ್, ಟೆಕ್ ಮಹೀಂದ್ರ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. 1%ನ ಅರೌಂಡ್ನಲ್ಲಿ ಕರೆಕ್ಷನ್ 2 ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಿತ್ತು. ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರೂಪಾಯಿಯ ವ್ಯಾಲ್ಯೂ ಸ್ವಲ್ಪ ಡಾಲರ್ನ ಮುಂದೆ ಚೇತರಿಕೆ ಕಂಡಿದೆ. ಮೇ ಬಿ ಆ ಒಂದು ರೀಸನ್ನಿಂದ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಯೂಶಲಿ ಇದ್ದೇ ಇರುತ್ತೆ. ಹಾಗೆ ಭಾರತೀಯ ಏರ್ಟೆಲ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ಅದಾನಿ ಪೋರ್ಟ್ಸ್, ಸಿಪ್ಲಾ ಕೂಡ ನೆಗೆಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. ಅದಾನಿ ಗ್ರೂಪ್ ರೀಸೆಂಟಾಗಿ ಅಂಬುಜಾ ಸಿಮೆಂಟ್ ACC ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದ್ರು. ಹಾಗೆ ಓರಿಯೆಂಟ್ ಸಿಮೆಂಟ್ ಕಂಪನಿಯನ್ನು ಕೂಡ ಅವರು ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಈಗ ACC ಸಿಮೆಂಟ್ ಹಾಗೆ ಓರಿಯೆಂಟ್ ಸಿಮೆಂಟ್ ಏನಿದೆ ಅಂಬುಜಾ ಸಿಮೆಂಟ್ನಲ್ಲಿ ಮರ್ಜ್ ಆಗುತ್ತೆ. ಇದಕ್ಕೆ ಆಲ್ರೆಡಿ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಸೊ ಈ ಒಂದು ಮರ್ಜರ್ನಲ್ಲಿ ನೀವು ACC ಹಾಗೆ ಓರಿಯೆಂಟ್ ಸಿಮೆಂಟ್ನ ಶೇರ್ ಹೋಲ್ಡರ್ಸ್ ಆಗಿದ್ರೆ ಅಂಬುಜಾ ಸಿಮೆಂಟ್ನ ಶೇರ್ಸ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಕಂಪನಿ ಆಲ್ರೆಡಿ ರೇಷಿಯೋನ ಕೂಡ ಫೈನಲೈಸ್ ಮಾಡಿದರೆ ನೀವು ACC ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿದ್ರೆ ನಿಮಗೆ ಅಂಬುಜಾ ಸಿಮೆಂಟ್ನ 328 ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಅದಕ್ಕೆ ನಿಮ್ಮ ಬಳಿಯಲ್ಲಿ ACC ಸಿಮೆಂಟ್ನ 100 ಶೇರ್ಗಳು ಇರಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ ಹೇಳಬೇಕು ಅಂದರೆ ACCಯ 10 ಶೇರ್ಸ್ ನಿಮ್ಮ ಬಳಿಯಲ್ಲಿ ಇದ್ದರೆ ಅಂಬುಜಾ ಸಿಮೆಂಟ್ನ 32 ಶೇರ್ಸ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಮಿಕ್ಕಿರುವಂಥ ಅಮೌಂಟ್ ಏನಿದೆ ಅದು ನಿಮಗೆ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯ ಒಂದು ರೇಷಿಯೋನ ಕಂಪನಿ ಸೆಟ್ ಮಾಡಿದರೆ ಸೊ ಪ್ರೈಸ್ ಬ್ಯಾಂಡ್ನ ಬೇಸಿಸ್ ಮೇಲೆ ಈ ಒಂದು ರೇಷಿಯೋ ಫಿಕ್ಸ್ ಆಗುತ್ತೆ. ಹಾಗೆ ನೀವು ಓರಿಯೆಂಟ್ ಸಿಮೆಂಟ್ನ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ನಿಮಗೆ ಅಂಬುಜಾ ಸಿಮೆಂಟ್ನ 33 ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಅದಕ್ಕೆ ನೀವು ಓರಿಯೆಂಟ್ ಸಿಮೆಂಟ್ನ 100 ಶೇರ್ಸ್ಗಳನ್ನು ಓನ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ರೆಕಾರ್ಡ್ ಡೇಟ್ ಇನ್ನಷ್ಟೇ ಫೈನಲೈಸ್ ಆಗಬೇಕಾಗಿದೆ. ಅದಾದಮೇಲೆ ಮರ್ಜರ್ ಕೂಡ ಡಿಸೈಡ್ ಆಗುತ್ತೆ. ಸೊ ಈ ರೀತಿಯ ಮರ್ಜರ್ಗಳನ್ನು ಮಾಡೋದಕ್ಕೆ ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ. ಈಗ ಜಸ್ಟ್ ಅನೌನ್ಸ್ಮೆಂಟ್ ಬಂದಿದೆ. ಹಾಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಆಗಿರಲಿ, ರೆಗ್ಯುಲೇಟರಿ ಅಪ್ರೂವಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಕಂಪನಿಗಳಲ್ಲಿ ಇಲ್ಲ ಅಂದರೆ ರೆಗ್ಯುಲೇಟರಿ ಅಪ್ರೂವಲ್ ಸಿಗುತ್ತೆ. ಹಾಗೆ ಶೇರ್ ಹೋಲ್ಡರ್ಸ್ ಕೂಡ ಅಪ್ರೂವಲ್ ಕೊಡುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಅಂಬುಜಾ ಸಿಮೆಂಟ್, ಓರಿಯೆಂಟ್ ಸಿಮೆಂಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಅಂಬುಜಾ ಸಿಮೆಂಟ್ನ ಓವರ್ ಆಲ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ACC ಸಿಮೆಂಟ್, ಓರಿಯೆಂಟ್ ಸಿಮೆಂಟ್ನ ಕೆಪಾಸಿಟಿ ಏನಿತ್ತು ಅದು ಅಂಬುಜಾ ಸಿಮೆಂಟ್ನಲ್ಲಿ ಮರ್ಜ್ ಆಗುತ್ತೆ. ಸೊ ನಂಬರ್ 1 ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ರೇಸ್ ಏನಿದೆ ಅದು ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೆಯೇ ಅಂಬುಜಾ ಸಿಮೆಂಟ್ನ ಮಧ್ಯೆ ನಡೀತಿದೆ. ಸೊ ಈ ಒಂದು ರೇಸ್ನಲ್ಲಿ ಅಂಬುಜಾ ಸಿಮೆಂಟ್ ಈಗ ಮುಂದಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿನ್ನೆ ಎಕನಾಮಿಕ್ ಟೈಮ್ಸ್ ಒಂದು ರಿಪೋರ್ಟನ್ನು ಮಾಡಿದರು. BSE ಇನ್ನಷ್ಟು ಇಂಡೆಕ್ಸ್ ಆಪ್ಷನ್ಸ್ಗಳನ್ನು ಲಾಂಚ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ಈಗ BSE ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಮಾರ್ಕೆಟ್ ಕಂಡೀಷನನ್ನು ಅಬ್ಸರ್ವ್ ಮಾಡಿ ಹೊಸ ಇಂಡೆಕ್ಸ್ಗಳನ್ನು ಲಾಂಚ್ ಮಾಡೋ ಬಗ್ಗೆ ಪ್ಲಾನ್ಸ್ ಇದೆ ಅಂತ ಅವರು ಹೇಳಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ನೋಡೋದಕ್ಕೆ ಸಿಕ್ತು. ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ BSE ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಬರ್ತಿತ್ತು. ಸೊ ಸದ್ಯಕ್ಕೆ ಆ ಒಂದು ಪ್ಲಾನ್ಸ್ ಇಲ್ಲ ಅಂತ BSE ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಬಟ್ ಕಂಪ್ಲೀಟ್ ಆಗಿ ಅವರು ಮಾಡೋದಿಲ್ಲ ಅಂತ ಹೇಳಿಲ್ಲ. ಮಾರ್ಕೆಟ್ ಕಂಡೀಷನ್ಸನ್ನು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ವಾಲ್ಯೂಮ್ಸ್ ಬರ್ತಿದೆ ಅದನ್ನು ನೋಡಿ ಹೊಸ ಡಿರೈವೇಟಿವ್ಸ್ಗಳನ್ನು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಪೂರ್ವಂಕರ ರಿಯಲ್ ಎಸ್ಟೇಟ್ ಸ್ಟಾಕ್ನಲ್ಲಿ ಇವತ್ತು 19% ಜಂಪ್ ಬೆಳೆಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇದಕ್ಕೆ ರೀಸನ್ ಬೆಂಗಳೂರಿನಲ್ಲಿ ಇನ್ನೊಂದು ಲ್ಯಾಂಡ್ ಪಾರ್ಸಲನ್ನು ಕಂಪನಿ ಬೈ ಮಾಡಿದ್ದಾರೆ. ಸೊ ಲ್ಯಾಂಡ್ ಪಾರ್ಸಲ್ ಅಂದಾಗ ಖಾಲಿ ಜಾಗವನ್ನು ಕಂಪನಿ ಬೈ ಮಾಡ್ಕೋತಾರೆ, ಅಲ್ಲಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ಈ ಅಪಾರ್ಟ್ಮೆಂಟ್ಸ್ಗಳನ್ನು ಸೆಲ್ ಮಾಡಿ ಕಂಪನಿ ಒಳ್ಳೆ ಒಂದು ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಆನೇಕಲ್ ತಾಲೂಕಿನಲ್ಲಿ ಈ ಒಂದು ಲ್ಯಾಂಡನ್ನು ಪೂರ್ವಂಕರ ಪರ್ಚೇಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಲ್ಯಾಂಡ್ ಪಾರ್ಸಲ್ನಿಂದ 4,800 ಕೋಟಿ ಅರೌಂಡಲ್ಲಿ ಕಂಪನಿ ಗ್ರಾಸ್ ಡೆವಲಪ್ಮೆಂಟ್ ವ್ಯಾಲ್ಯೂನ ಜನರೇಟ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಕಂಪನಿ ಸಾಕಷ್ಟು ಅಕ್ವಿಸಿಷನ್ಸ್ಗಳನ್ನು ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಹಾಗೆ ಸಾಕಷ್ಟು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ಸ್ಗಳು ಕೂಡ ಆಗ್ತದೆ. ಇದರಿಂದ ಕಂಪನಿಗೆ ಒಳ್ಳೆ ರೆವೆನ್ಯೂಸ್ ಕೂಡ ಫ್ಯೂಚರ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಆ ರೀಸನ್ನಿಂದ ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗ್ತದೆ. ಹಾಗೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ತೀರಾ, ಲ್ಯಾಂಡ್ ರೇಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅದರ ಒಂದು ಅಡ್ವಾಂಟೇಜ್ ಕೂಡ ಈ ಕಂಪನಿಗಳಿಗೆ ಸಿಗ್ತಾ ಹೋಗುತ್ತೆ. ಈಗ ಅವರು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ, ಮುಂದಿನ 4-5 ವರ್ಷಗಳ ನಂತರ ಕನ್ಸ್ಟ್ರಕ್ಷನನ್ನು ಕಂಪ್ಲೀಟ್ ಮಾಡಿ ಆಗಿನ ರೇಟ್ಗೆ ಅವರು ಫ್ಲ್ಯಾಟ್ಗಳನ್ನು ಸೆಲ್ ಮಾಡ್ತಾರೆ. ಸೊ ಆ ಒಂದು ಲ್ಯಾಂಡ್ ಅಪ್ರಿಷಿಯೇಷನ್ ಏನಿರುತ್ತೆ ಅದು ಕೂಡ ಈ ಕಂಪನಿಗಳಿಗೆ ಅಡ್ವಾಂಟೇಜ್ ಆಗಿರುತ್ತೆ. ಡೆಕ್ಕನ್ ಗೋಲ್ಡ್ ಮೈನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ 20% ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಈ ಒಂದು ಕಂಪನಿ ಸ್ಪೇನ್ನಲ್ಲಿ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಲ್ಯಾಂಡ್ನಲ್ಲಿ ಸಾಕಷ್ಟು ಮಿನರಲ್ಸ್ಗಳು ಸಿಗುವಂಥ ಚಾನ್ಸಸ್ ಇದೆ. ಸೊ ಆ ಮಿನರಲ್ಸ್ಗಳಲ್ಲಿ ಗೋಲ್ಡ್ ಕೂಡ ಒಂದಾಗಿರುತ್ತೆ. ಸೊ ಈ ರೀತಿಯ ಲ್ಯಾಂಡ್ಸ್ಗಳನ್ನು, ಈ ರೀತಿಯ ಪ್ರಾಜೆಕ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಅವರು ಆ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ಮೇಲೆ ಅಲ್ಲಿ ಏನೆಲ್ಲ ಮಿನರಲ್ಸ್ ಸಿಗುತ್ತೆ ಅದನ್ನು ಕಂಪನಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಸೈನ್ ಆಗುತ್ತೆ ಅನ್ನುವಂಥ ನ್ಯೂಸ್ನಿಂದ ಡೆಕ್ಕನ್ ಗೋಲ್ಡ್ ಮೈನ್ಸ್ನಲ್ಲಿ ಇವತ್ತು 20% ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. HFCL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ QIP ಅನ್ನು ಲಾಂಚ್ ಮಾಡಿದ್ದಾರೆ. QIP ಅಂದಾಗ ದೊಡ್ಡ ದೊಡ್ಡ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗಳಿಗೆ ಶೇರ್ಸ್ಗಳನ್ನು ಕಂಪನಿ ಆಫರ್ ಮಾಡ್ತಾರೆ. ಯೂಶಲಿ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಕಡಿಮೆ ಪ್ರೈಸ್ನಲ್ಲಿ QIP ಲಾಂಚ್ ಆಗುತ್ತೆ. ಬಟ್ HFCL ಮಾರ್ಕೆಟ್ ಪ್ರೈಸ್ಗಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪ್ರೈಸ್ನಲ್ಲೇ ತಮ್ಮ ಒಂದು QIP ಅನ್ನು ಲಾಂಚ್ ಮಾಡಿದರೆ ಆಕ್ಸಿಸ್ ಸೆಕ್ಯೂರಿಟೀಸ್ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. HFCL ಏನೀಗ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ, ಆ ಪ್ರೈಸ್ನಿಂದ 126% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಆಕ್ಸಿಸ್ ಸೆಕ್ಯೂರಿಟೀಸ್ ಕವರೇಜನ್ನು ಕೊಟ್ಟಿದ್ದಾರೆ. ಬಟ್ ಬ್ರೋಕರೇಜ್ ಬೇಸಿಸ್ ಮೇಲೆ ನಾವು ಯಾವುದೇ ಶೇರ್ಸನ್ನು ಬೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿಯ ಫ್ಯೂಚರ್ ಹಾಗೆ ಫಂಡಮೆಂಟಲ್ಸನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ಸನ್ನು ತಗೋಬೇಕಾಗುತ್ತೆ. ಆಲ್ರೆಡಿ ಶೇರ್ ಹೋಲ್ಡರ್ಸ್ ಆಗಿದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದು. L&T ಕಂಪನಿಗೆ 5,000ರಿಂದ 10,000 ಕೋಟಿಯ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. BPCL ಹೈಡ್ರೋಕಾರ್ಬನ್ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಇದೊಂದು ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಆರ್ಡರ್ ಆಗಿರುತ್ತೆ. ಈ ರೀತಿಯ ಕಾಂಟ್ರಾಕ್ಟ್ಸ್ ಕಂಪನಿಗೆ ಸಾಕಷ್ಟು ಸಿಗ್ತಾ ಹೋಗ್ತದೆ. ಆರ್ಡರ್ ಬುಕ್ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಈ ನ್ಯೂಸ್ನಿಂದ L&T ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಇವತ್ತು ಟ್ರೇಡ್ ಆಯಿತು. ವಿಕ್ರಾನ್ ಇಂಜಿನಿಯರಿಂಗ್ ಕಂಪನಿಗೆ ಕೂಡ ಒಂದು EPC ಕಾಂಟ್ರಾಕ್ಟ್ ಸಿಕ್ಕಿದೆ. 2,035 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಇದು 1 ವರ್ಷದ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಕಾಂಟ್ರಾಕ್ಟ್ ಸಿಕ್ಕಿರುವಂಥ ನ್ಯೂಸ್ನಿಂದ ವಿಕ್ರಾನ್ ಇಂಜಿನಿಯರಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಇವತ್ತು ಟ್ರೇಡ್ ಆಯಿತು. ಹಾಗೆ 600 ಮೆಗಾವ್ಯಾಟ್ನ ಸೋಲಾರ್ ಪವರ್ ಪ್ರಾಜೆಕ್ಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಜಂತಾ ಫಾರ್ಮಾ ಒಂದು ಕಾಂಟ್ರಾಕ್ಟನ್ನು ಸೈನ್ ಮಾಡಿದರೆ. ಬಯೋಕಾನ್ನ ಒಂದು ಮೆಡಿಸನನ್ನು ಮಾರ್ಕೆಟ್ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ. 26 ದೇಶಗಳಲ್ಲಿ ಬಯೋಕಾನ್ನ ಪ್ರಾಡಕ್ಟ್ಸನ್ನು ಅಜಂತಾ ಫಾರ್ಮಾ ಮಾರ್ಕೆಟ್ ಮಾಡ್ತಾರೆ, ಅಂದರೆ ಆ ಪ್ರಾಡಕ್ಟ್ಸ್ಗಳನ್ನು ಅವರು ಸೆಲ್ ಮಾಡ್ತಾರೆ. ಇದು ಎರಡೂ ಕಂಪನಿಗಳಿಗೆ ಪಾಸಿಟಿವ್ ಸೈನ್ ಆಗಿದೆ. ಅಜಂತಾ ಫಾರ್ಮಾ ತಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಬಳಸ್ಕೊಂಡು ಬಯೋಕಾನ್ನ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಇದರಿಂದ ಬಯೋಕಾನ್ನ ಸೇಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಅಜಂತಾ ಫಾರ್ಮಾಗೆ ಮಾರ್ಕೆಟಿಂಗ್ನಿಂದ ಸಾಕಷ್ಟು ಮಟ್ಟಿಗೆ ರೆವೆನ್ಯೂ ಅಮೌಂಟ್ ಕೂಡ ಜನರೇಟ್ ಆಗುತ್ತೆ. ಇವತ್ತು KSH ಇಂಟರ್ನ್ಯಾಷನಲ್ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿರಲಿಲ್ಲ. ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ ಬರ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿಯಲ್ಲಿ 4% ಡಿಸ್ಕೌಂಟ್ನೊಂದಿಗೆ KSH ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 384 ರೂಪಾಯಿ ಆಗಿತ್ತು. IPO ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಕೂಡ ಆಗಿರಲಿಲ್ಲ. ಹಾಗೆ 370ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯ IPOಗಳನ್ನು ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ. ಸೊ ಅದೇ ರೀಸನ್ನಿಂದ ಮೊದಲನೇ ದಿನನೇ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಅಂತ ಎಲ್ಲ IPOಗಳಲ್ಲಿ ನಾನು ನಿಮಗೆ ತಿಳಿಸ್ತಿರ್ತೀನಿ. ಹಾಗೆ ಗುಜರಾತ್ ಸ್ಪೆಷಾಲಿಟಿ ಹಾಸ್ಪಿಟಲ್ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIBs ಮೊದಲನೇ ದಿನ 0.34 ಟೈಮ್ನ ಅಪ್ಲಿಕೇಶನ್ಸನ್ನು ಹಾಕಿದ್ರು. ಬಟ್ 2ನೇ ದಿನ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಬಂದಿಲ್ಲ. ರಿಟೇಲ್ ಕ್ಯಾಟಗರಿಯಲ್ಲಿ ಆಲ್ರೆಡಿ IPO 10 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಗೆ ಕೇವಲ 10% ಆಫರ್ ಇದೆ. ಹಾಗೆ ಇಶ್ಯೂ ಸೈಜ್ ಕೇವಲ 250 ಕೋಟಿ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 3ರಿಂದ 4 ರೂಪಾಯಿ ಕಾಣಿಸ್ತಿದ್ದು ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಬುಧವಾರ ಡಿಸೆಂಬರ್ 24 ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಹಾಗೆ ಇಶ್ಯೂ ಸೈಜ್ ಕೂಡ ಕಡಿಮೆ ಇದೆ. QIB ಪಾರ್ಟಿಸಿಪೇಷನ್ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆದ್ದರಿಂದ ಈ ಒಂದು IPOನ ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ.
ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.